ಪಕ್ಷ 22 ಜನರನ್ನ ಮಂತ್ರಿಗಳನ್ನ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡುವ ಸಲ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ. ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಜಿ ಅವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತಹ ಸೋನಿಯಾಜಿ ಅವರಲ್ಲಿ, ರಾಹುಲ್ ಗಾಂಧೀಜಿ ಅವರಲ್ಲಿ, ಪ್ರಿಯಾಂಕಾ ಗಾಂಧಿ ಅವರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಗಮ ಮಂಡಳಿಗಳಲ್ಲಿ ಕೂಡ ಹಣಬಲ ತೋಳಬಲ ಇದ್ದಂಥವ್ರು ಬಿಟ್ಟು 5 ವರ್ಗದವರಿಗೆ ಏನು ಸಿಗಬೇಕು ಅವಕಾಶಗಳನ್ನು ಅಧ್ಯಕ್ಷರನ್ನಾಗಿ ಅಲ್ಲಿ ಕೂಡ ನಿಗಮ ಮಂಡಳಿಯಲ್ಲಿ ಕೂಡ ನೀವು ಅವಕಾಶವನ್ನು ಕೊಡಬೇಕು. ನೀವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಕ್ಕರೆ ಮುಂದಿನ ತೀರ್ಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ 5 ವರ್ಗದ ನಮ್ಮ 5 ಸಂಘಟನೆಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸುಶೀಲಾ ಕೆ.ಎಂ. ಅಂತ ನಮ್ಮ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯ ಮಹಿಳಾ ಅಧ್ಯಕ್ಷರಿದ್ದಾರೆ. ಬೆಂಗಳೂರು ಮೇಡಮ್ ಅವರು ಅಡ್ವೊಕೇಟ್ ಅವರು ನಮ್ಮ ಕಾನೂನು ಘಟಕದ ಮಹಿಳಾ ಘಟಕದ ಅಧ್ಯಕ್ಷರು. ಮೋಹನ್ ಕುಮಾರ್ ಅವರಂತ ನಮ್ಮ ರಾಜ್ಯಾಧ್ಯಕ್ಷರು OBC ಘಟಕದ ಅಧ್ಯಕ್ಷರು. ನಮ್ಮ ಬಿ ಶಿವಣ್ಣ ಅಂತ ರಾಜ್ಯ ಕಾರ್ಯಾಧ್ಯಕ್ಷರು. ಆಮೇಲೆ ಜಯರಾಮ್ ಶೆಟ್ಟರ್ ಅಂತ ನಮ್ಮ ರೈತ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಿದ್ದಾರೆ. ಬಸವಣ್ಣವರು ಅಂತ ನಾವು ಬೃಹತ್ ಬೆಂಗಳೂರು ಮಹಾನಗರ ಅಧ್ಯಕ್ಷರು. ನಾನು ಮುತ್ತಣ್ಣ ಶಿವಳ್ಳಿ ಅಂತ ರಾಷ್ಟ್ರೀಯ ಹಿಂದೂ ಸಂಘಟನೆ ರಾಜ್ಯ ಅಧ್ಯಕ್ಷರಿದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ ಈ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ನ ಯಾವುದು ಬೆಂಬಲ ಮತದಾರರು ಮತ್ತು ಕಾಂಗ್ರೆಸ್ನ ಶಕ್ತಿ ಯಾರಪ್ಪ ಅಂತಂದ್ರೆ 5 ಮತದಾರರು. ಅದಕ್ಕೆ ಈ ರಾಜ್ಯದಲ್ಲೂ ಕೂಡ ಈ ದೇಶದಲ್ಲಿ ಶೇಕಡ 75% ನಾವು 5 ವರ್ಗದ ಜನರಿದ್ದೇವೆ. ಅದೇ ರೀತಿ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಶೇಕಡ 95ಕ್ಕಿಂತ ಹೆಚ್ಚು ಪರ್ಸೆಂಟೇಜು 5 ವರ್ಗದವರು ಮತದಾರರು ವೋಟ್ ಹಾಕೋದ್ರಿಂದ ಕಾಂಗ್ರೆಸ್ ಪಕ್ಷ ಸುಮಾರು 136 ಸ್ಥಾನ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಈಗ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ನಮಗೆ ಜಾತಿಯವರು ಮತ್ತು ಅಹಿಂದವರು ಬಂದಾಗ 32ರಿಂದ 35 ಜನ ಸಚಿವರನ್ನ ಮಾಡ್ತಾ ಇದ್ರಲ್ಲ, ಇದರಲ್ಲಿ